ಬಹುಜನ ನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ವಿರಾಮದ ನಂತರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಚಿನ್ನರವರವರೇ, ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ. ಯಾಕಂದರೆ ಗುಜರಾತ್ನಲ್ಲಿ ನಡೆದಂಥ ಇನ್ಸಿಡೆಂಟನ್ನು ನಾವು ಪ್ರಮುಖವಾಗಿ ಎತ್ಕೊಳ್ಳೋದಾದರೆ, ಗುಜರಾತ್ನಲ್ಲಿ ದನದ ಚರ್ಮ ಸುಲಿದ್ರು ಅನ್ನೋ ಕಾರಣಕ್ಕೋಸ್ಕರ ದಲಿತರನ್ನ ಅಲ್ಲಿ ಹೊಡಿತಾರೆ. ಸೊ ತಾವು ದಲಿತರ ಪರ ಹೋರಾಟವಾಗಿ ಧ್ವನಿ ಎತ್ತಿದವರು, ದಲಿತರ ಪರವಾಗಿ. ಸೊ ಇಂತಹ ದಲಿತರ ಮೇಲೆ ಶೋಷಣೆ ನಡೀತಾ ಇದ್ರು, ಯಾಕೆ ಸುಮ್ಮನಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ, ಅವರು ಕೊಟ್ಟಂಥ ವಿಶೇಷ ಘಟಕ ಯೋಜನೆಗಳು ಈ ಸಮಾಜದ ಬದುಕುಗಳನ್ನು ಸರಿ ಮಾಡೋದಕ್ಕೆ ಎಲ್ಲ ಸಮಾನವಾಗಿ ಹಂಚ್ಕೊಳ್ಳಿ ಅಂತಕ್ಕಂಥ ವಿಚಾರನ ಮುಂದೆ ಇಟ್ಕೊಂಡು ಸಮಾಜನ ಬದಲಾವಣೆಗಾಗಿ ಅಂಬೇಡ್ಕರ್ ಕನ್ಸ್ಕೊಂಡ್ರು. ಆದ್ರೆ ಇವತ್ತು ನಮಗೆ ಮೇಲ್ವರ್ಗದವ್ರು ಯಾರು ಶತ್ರುಗಳಲ್ಲ. ಇವತ್ತು ನಮ್ಮ ಶತ್ರುಗಳು ಹಿಂದೆ ಯಾವುದೋ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟೋದಕ್ಕಿಂತ ಮುಂಚೆ ಯಾರ್ಯಾರು ಯಾವ ರೀತಿ ಶೋಷಣೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಿಲ್ಲ. ಆಗಿನ ಪರಿಸ್ಥಿತಿನೇ ಬೇರೆ.